ಕೇವಲ 10-15 ದಿನಗಳ ಕಾಲ ಬದುಕಿ ಸಾಯುವಂತಹ ಈ ಸುಂದರ ಸಕುರಾ ಹೂಗಳನ್ನು ನೋಡಲು ಪ್ರಪಂಚದಾದ್ಯಂತದಿಂದ ಜನರು ವಸಂತಕಾಲಕ್ಕೆ ಜಪಾನ್ಗೆ ಬರ್ತಾರೆ. ಜಪಾನಿನ ವಸಂತಕಾಲ ಬರೀ ಕ್ಯಾಲೆಂಡರ್ನ ದಿನಾಂಕವಲ್ಲ, ಅದು ಬದುಕಿನ ಪ್ರತಿ ಕ್ಷಣವನ್ನ ಪ್ರೀತಿಸುವ ಒಂದು ಭಾವನಾತ್ಮಕ ಪಯಣ. ಪ್ರತಿ ವರ್ಷ ಮಾರ್ಚ್ ಕೊನೆಯಲ್ಲಿ ಇಡೀ ದೇಶವೇ ಈ ಹೂಗಳಿಗಾಗಿ ಕಾತುರದಿಂದ ಕಾಯುತ್ತಿರುತ್ತೆ. ಈ ಹೂಗಳು ಅರಳಿದಾಗ ಇಡೀ ಜಪಾನ್ ಗುಲಾಬಿ ಬಣ್ಣದ ಹೊದಿಕೆಯನ್ನ ಹೊದ್ದಂತೆ ಕಾಣುತ್ತೆ. ಇಲ್ಲಿ ಪ್ರತಿಯೊಬ್ಬರು ಈ ಹೂವಿನ ಸೌಂದರ್ಯವನ್ನ ಸವಿಯುತ್ತಾರೆ. ಈ ಹಬ್ಬವನ್ನ ಹನಾಮಿ ಎಂದು ಕರೆಯುತ್ತಾರೆ, ಅಂದರೆ ಹೂಗಳನ್ನ ನೋಡುವುದು ಎಂದರ್ಥ. ಈ ಹಬ್ಬ ಎಲ್ಲರೊಂದಿಗೆ ಬಾಂಧವ್ಯ ಬೆಸೆಯುವ ಹಬ್ಬವೂ ಕೂಡ ಹೌದು. ಈ ಸಕುರಾ ಮರಗಳ ಕೆಳಗೆ ಚಾಪೆಗಳನ್ನ ಹಾಸಿ ಪಿಕ್ನಿಕ್ ಮಾಡುತ್ತಾ ರುಚಿಯಾದ ಬುತ್ತಿ ಅಂದರೆ ಬೆಂತೋ ಊಟವನ್ನ ಹಂಚಿಕೊಳ್ಳುವ ಈ ಸಂಪ್ರದಾಯವು ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಈ ಹೂಗಳು ಸೌಂದರ್ಯದ ಜೊತೆಗೆ ಬದುಕಿಗಾಗಿ ಬೇಕಾಗುವ ಹಲವಾರು ತತ್ವಗಳನ್ನ ಹೇಳುತ್ತದೆ. ಮೊದಲನೇದಾಗಿ ಮ್ಯೂಜೋ ಅಂದರೆ ಬದಲಾವಣೆಯೇ ಜಗತ್ತಿನ ನಿಯಮ. ಹೂವು ಮೊಗ್ಗಾಗಿ ಅರಳಿದ ನಂತರ ಕೆಳಕ್ಕೆ ಬೀಳುವ ಪ್ರತಿಕ್ರಿಯೆ ಜೀವನದ ಚಕ್ರವನ್ನ ಪ್ರತಿನಿಧಿಸುತ್ತದೆ. ಹಳೆಯದು ಹೋದರೆ ಮಾತ್ರ ಹೊಸದಕ್ಕೆ ದಾರಿಯಾಗತ್ತೆ. ಈ ತತ್ವ ಏನ್ ಹೇಳುತ್ತೆ ಅಂದ್ರೆ ಪರಿಸ್ಥಿತಿಗೆ ಅಂಟಿಕೊಳ್ಳದೆ ಬದಲಾವಣೆಯನ್ನ ಧೈರ್ಯದಿಂದ ಸ್ವೀಕರಿಸಬೇಕು ಅಂತ. ಇನ್ನೊಂದು ತತ್ವ ಮೋನೋನೋ ಅವಾರೆ ಅಂದ್ರೆ ಅಶಾಶ್ವತೆಯ ಅರಿವು. ಈ ಹೂವುಗಳು ಕಲಿಸುವ ಅತ್ಯಂತ ಪ್ರಮುಖ ತತ್ವ ಇದು. ಇದರರ್ಥ ಸೌಂದರ್ಯವು ಶಾಶ್ವತವಲ್ಲ, ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಸಕುರಾ ಹೂಗಳು ಕೇವಲ ಒಂದು ವಾರ ಅರಳಿ ನಂತರ ಉದುರಿ ಹೋಗುತ್ತೆ. ಈ ಹೂಗಳು ಎಷ್ಟು ಬೇಗ ಮಾಯವಾಗತ್ತೋ ಬದುಕು ಕೂಡ ಅಷ್ಟೇ ಬೇಗ ಮಾಯವಾಗತ್ತೆ. ಈ ಹೂಗಳಂತೆ ಉದುರಿ ಹೋಗತ್ತೆ ಅನ್ನೋದನ್ನ ನೆನಪಿಸತ್ತೆ. ಇನ್ನು ಹೂಗಳನ್ನ ಹೋಲಿಸಿ ಇಲ್ಲಿ ಹಲವಾರು ತತ್ವಗಳನ್ನ ಹೇಳ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ವರ್ತಮಾನದಲ್ಲಿ ಬದುಕಿ ಎಂದು ಈ ಹೂಗಳು ಹೇಳುತ್ತೆ. ಜಪಾನ್ ನೋಡೋದಕ್ಕೆ ಬರೋರು ಈ ಸೀಸನ್ ಅಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಡೀ ಜಪಾನ್ ನಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಚೆರಿ ಬ್ಲಾಸಮ್ ಮರಗಳಿವೆ. ಧನ್ಯವಾದಗಳು.